ನನ್ನ ಹೆಸರು ಜಿ ನಿತ್ಯಶ್ರೀ ಅಂತ. ನಾನು ನ್ಯೂ ಸೆಂಚುರಿ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಈ ಸ್ಕೂಲಲ್ಲಿ ಓದ್ತಾ ಇರೋದು ನಮಗೊಂಥರ ಭಾಗ್ಯನೇ ಇದ್ದಾಗೆ. ಯಾಕೆ ಅಂದರೆ ನಮ್ಗೆ ಏನೇ ಬೇಕಿದ್ರೂ ನಮ್ಮ ಸ್ಕೂಲು ಎಲ್ಲದರಲ್ಲೂ ನಮಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಎಲ್ಲ ಇಂಥ ಕ್ಷೇತ್ರದಲ್ಲಿ ನಮ್ಮ ಸ್ಕೂಲ್ ಹೆಸರು ಮಾಡಿಲ್ಲ ಅಂತ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ನಮ್ಮ ಸ್ಕೂಲ್ ಹೆಸರು ಮಾಡಿದೆ. ಅಲ್ಲದೆ ಹೋದ ವರ್ಷ ಸ್ಟೇಟ್ಗೆ 2nd ರ್ಯಾಂಕ್ ಬಂದಿದೆ. ಈ ವರ್ಷ ಪಕ್ಕ ನಮ್ಮ ಸ್ಕೂಲು ಸ್ಟೇಟ್ಗೆ 1st ರ್ಯಾಂಕ್ ಬಂದೇ ಬರುತ್ತೆ. ಹಾಗೆ ನಮ್ಮ ಸ್ಕೂಲ್ಗೆ ಮುಂದಿನ ವರ್ಷ 25 ವರ್ಷ ಆಗ್ತಿದೆ. ಇವತ್ತು 24ನೇ ವರ್ಷದ ಸಮಾರಂಭ ಮಾಡ್ತಿರೋದು ನಮಗೆಲ್ಲ ತುಂಬ ಖುಷಿ ಕೊಡ್ತಿದೆ. ಹೆಸರು ಚಂದನ ಅಂತ. ನಾನು ಇದೇ ನ್ಯೂ ಸೆಂಚುರಿ ಸ್ಕೂಲಲ್ಲಿ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಈ ಸ್ಕೂಲು ಏನಕ್ಕೂ ಕಡಿಮೆ ಮಾಡಿದೆ ಅಂತಿಲ್ಲ. ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಟ್ಟಿದೆ, ಹಾಗೆ ಕ್ವಾಲಿಟಿ ಟೀಚರ್ಸ್ನ ಕೊಟ್ಟಿದೆ. ಹಾಗೆ ಆ ಟೀಚರ್ಸು ನಮಗೆ ಒಳ್ಳೆ ಪಾಠಗಳನ್ನ ಹೇಳ್ಕೊಡ್ತಾ ನಮ್ಮನ್ನ ಪ್ರೋತ್ಸಾಹಿಸ್ತಿದ್ದಾರೆ. ಹಾಗೆ ಒಳ್ಳೆ ರಿಸಲ್ಟು ಕೂಡ ಲಾಸ್ಟ್ ಇಯರ್ ಬಂದಿದೆ. ಅದಕ್ಕೆ ಬೇರೆ ಯಾರೂ ಕಾರಣ ಇಲ್ಲ, ನಮ್ಮ ಸ್ಕೂಲ್ನ ಟೀಚರ್ಸು ಮತ್ತು ಅಕ್ಷತಾ ಮ್ಯಾಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಆ್ಯನ್ಯುವಲ್ ಡೇಗೂ ನಮಗೆ ಪೂರ್ತಿ ಸಹಕಾರ ಕೊಟ್ಟಿದ್ದಾರೆ. ಈ ಸ್ಕೂಲು ಏನಕ್ಕೂ ಕಡಿಮೆ ಮಾಡಲ್ಲ. ಅಡ್ಮಿಷನ್ ಆಗಬೇಕಂದ್ರೆ ನೆಲಮಂಗಲದಲ್ಲಿ ಇಂಥ ಸ್ಕೂಲ್ಗೆ ಅಡ್ಮಿಷನ್ ಆಗಬೇಕಂತ ನಾನು ಹೇಳ್ತೀನಿ. ಯಾಕಂದರೆ ನಾನು LKGಯಿಂದನೂ ಇದೇ ಸ್ಕೂಲಲ್ಲಿ ಓದಿದ್ದೀನಿ. ಸ್ಕೂಲ್ ಚೇಂಜ್ ಮಾಡಬೇಕನ್ನೋಂಥ ಒಂದು ಥಾಟ್ ಕೂಡ ನಮ್ಮ ತಲೆಯಲ್ಲಿ ಬಂದಿಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನು LKGಯಿಂದನೂ ನಾನು ನೋಡಿರಿದ್ದೀನಿ. ಈ ಸ್ಕೂಲಲ್ಲಿ ಅಡ್ಮಿಷನ್ ಮಾಡೋರಿಗೆ ಪಕ್ಕ 100% ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಅಡ್ಮಿಷನ್ ಮಾಡಬೇಕಂತಿದ್ದೀರೋ ಫಸ್ಟ್ ಈ ಸ್ಕೂಲ್ಗೆ ಬಂದು ಅಡ್ಮಿಷನ್ ಮಾಡಿ, ನಿಮಗೆ ಪಕ್ಕ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಮ್ಮ ಸಂಸ್ಥಾಪಕರಾದ ಗಂಗಪ್ಪ ಎನ್ ಕರ್ಣಿಕ್ ಸರ್ ಮತ್ತು ಮಮತಾ ಮ್ಯಾಮ್ರವ್ರಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಕಾಗಲ್ಲ. ಯಾಕೆ ಅಂತಂತಂದರೆ ಅವ್ರು ಈ ಸ್ಕೂಲ್ ಕಟ್ಟಿಲ್ಲ ಅಂದರೆ ನಮಗೆಲ್ಲ ಯಾವುದೇ ಆದಂಥ ಕ್ವಾಲಿಟಿ ಎಜುಕೇಷನ್ಸು ನಮಗೆ ಕೊಡೋಕ್ಕಾಗ್ತಾ ಇರಲಿಲ್ಲ. ಅದಲ್ಲದೆ ನಮ್ಮ HM ಆದಂಥ ಅಕ್ಷತಾ ಎನ್ ಕರ್ಣಿಕ್ ಮ್ಯಾಮ್ ಅವರು ಅಷ್ಟೇ ನಮ್ಮನ್ನು ಪ್ರತಿ ದಿನಾನೂ ಒಂದಲ್ಲ ಒಂದು ರೀತಿ ನಮ್ಮನ್ನ ಪ್ರೋತ್ಸಾಹಿಸ್ತಾನೆ ಇದ್ದಾರೆ. ಅದಲ್ಲದೆ ಲಾಸ್ಟ್ ಇಯರ್ 624 ಬಂದಿದೆ. ಈ ಇಯರ್ 625 ಬರಬೇಕಂತ ನಮಗೆ ಇನ್ನೂ ನೀಟಾಗಿ ಎಲ್ಲ ಎಜುಕೇಷನ್ನು ಕೊಡ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಟೀಚರ್ಸ್ ಕೂಡ ಅಷ್ಟೇ ಪ್ರತಿ ದಿನಾನೂ ನಮಗೆ ಪ್ರೋತ್ಸಾಹಿಸ್ತಾನೆ ಇದ್ದಾರೆ. ಅಂತ ನಾನು ಈ ಸ್ಕೂಲಿಂದ LKGಯಿಂದ ಓದ್ತಾ ಇದ್ದೀನಿ. ಈ ಸ್ಕೂಲ್ ನಮಗೇನು ಕಮ್ಮಿ ಆಗಿಲ್ಲ. ಎಜುಕೇಷನ್ ಇರಲಿ, ಕ್ವಾಲಿಟಿ ಇರಲಿ, ಬಿಲ್ಡಿಂಗ್ ಮಾತ್ರ ಇಲ್ಲ ಅಂತ ಅಲ್ಲ, ಯಾವುದೇ ಸ್ಕೂಲ್ ಕೊಡದೇ ಇರೋಷ್ಟು ರಿಸಲ್ಟು ನಮ್ಮ ಸ್ಕೂಲ್ ಕೊಡ್ತಾ ಬಂದಿದೆ. ಯಾಕಂದರೆ ನಾವು ಹಿಂದೆ 5 ವರ್ಷದಿಂದಲೇ ನೋಡ್ಬೋದು. 619 ಫಸ್ಟ್ ನಮಗೆ ಸ್ಟೇಟ್ ರ್ಯಾಂಕ್ ಬಂದಿದ್ದು ಅಲ್ಲಿಂದಾನೆ. 619 ಆಮೇಲೆ 622, 623, ಈಗ 624ವರೆಗೂ ತಂದು ನಿಲ್ಲಿಸಿದ್ದಾರೆ ನಮ್ಮನ್ನ. ನೆಕ್ಸ್ಟು ನಮಗೆ 625 ಬರಬೇಕಂತ ಅಷ್ಟೊಂದು ಆಸೆ ಇಟ್ಕೊಂಡು ನಮಗೆ ಎಕ್ಸ್ಟ್ರಾ ಕೆಲಸ ಇಲ್ದಲೆ ಶನಿವಾರನೂ ಬಿಡ್ತಾಯಿಲ್ಲ, ಭಾನುವಾರನೂ ಬಿಡ್ತಾಯಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ 8 ಗಂಟೆಯಿಂದ 6 ಗಂಟೆವರೆಗೂ ನಮಗೆ ಚೆನ್ನಾಗಿ ಎಜುಕೇಷನ್ ಅವ್ರ ತಲೆಯಲ್ಲಿ ಏನಿದೆಯೋ ಅದಕ್ಕಿಂತ ಜಾಸ್ತಿ ನಮ್ಮ ಟೀಚರ್ಸ್ ಎಫರ್ಟ್ ಹಾಕಿ ನಮಗೆ ಕೊಡ್ತಾ ಇದ್ದಾರೆ 625 ಬರಬೇಕು ಅಂತ. ಹಾಗೆ 625 ಬರಬೇಕಂತ ಅಷ್ಟೊಂದು ಎಫರ್ಟಾಗಿ ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ಶಾಲೆ HM ಬಗ್ಗೆ ಹೇಳ್ಬೇಕಾದ್ರೆ ಅವರು ಅಷ್ಟೇ ನಮ್ಮ ಕ್ಲಾಸ್ ಟೀಚರ್ ಅಂತ ಅಲ್ಲ, ಎಷ್ಟೋ ಒಂದು ಕಾರ್ಯಕ್ಕೆ ನಮಗೆ ಟೀಚರ್ಸ್ ಡೇ ಮಾಡೋದ್ರಿಂದ ಇರ್ಬೋದು, ಏನೋ ಒಂದು ಫಂಕ್ಷನ್ ಮಾಡೋದ್ರಲ್ಲಿ ಇರ್ಬೋದು, ಇದೇ ಥರ ಅಂತ ಅವ್ರು ನಮ್ಮ ಬೆನ್ನಿಂದ ನಿಂತ್ಕೊಂಡು ಮುಂದೆ ನಮ್ಮ ಮಕ್ಕಳು ಚೆನ್ನಾಗಿರ್ಲಪ್ಪ, ಅವ್ರು ಚೆನ್ನಾಗಿ ಮಾಡಲಿ, ಅವರಿಂದ ಫಂಕ್ಷನ್ ಚೆನ್ನಾಗಿರಬೇಕು, ಅವ್ರಿಗೋಸ್ಕರನೇ ಮಾಡಬೇಕು ಅಂತ ಎಲ್ಲ ಇದರಲ್ಲೂ ಅವ್ರು ನಮ್ಮನ್ನು ಮುಂದೆ ಬಿಡ್ತಾರೆ. ಹಾಗೆ ಯಾವುದೋ ಒಂದು ಇರಲಿ, ಟ್ರಿಪ್ ಇರಲಿ, ಅಂದರೆ ಏನೋ ಒಂದು ಬೇರೆ ಕಲಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ರೂ, ಸ್ಪೋರ್ಟ್ಸ್ ಇರಲಿ, ಬೇರೆ ಒಂದಿರಲಿ, ಎಲ್ಲ ನಮ್ಮನ್ನು ಮುಂದೆ ಬಿಡ್ತಾರೆ, ಹುಡುಗರು ಚೆನ್ನಾಗಿರಲಿ, ಚೆನ್ನಾಗಿ ಮಾಡಲಿ ಅಂತ. ಸೊ ಥ್ಯಾಂಕ್ ಯು. ಹೆಸರು ಸಿಂಚನ. ನಾನು ನ್ಯೂ ಸೆಂಚುರಿ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. LKGಯಿಂದ ಇದೇ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ತುಂಬ ಕ್ವಾಲಿಫಿಕೇಷನ್ ಎಜುಕೇಷನ್ ಕೊಟ್ಟಿದ್ದಾರೆ ನಮ್ಮ ಸ್ಕೂಲಲ್ಲಿ. ನಮ್ಮ ಟೀಚರ್ಸ್ ಆಗಿರ್ಬೋದು, ಯಾವುದೇ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಾಗಲಿ, ಸ್ಪೋರ್ಟ್ಸ್ಗಾಗಲಿ ತುಂಬ ಪ್ರೋತ್ಸಾಹಿಸಿ ಬೆನ್ತಟ್ಟಿ ಮುಂದೆ ಬಿಡ್ತಾರೆ. ಎಲ್ಲದರಲ್ಲೂ ನಮ್ಮ ಮಕ್ಕಳು ಮುಂದೆ ಇರಲಿ ಅಂತ ಬಿಡ್ತಾರೆ. ಅದಕ್ಕೋಸ್ಕರ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೀಚರ್ಸ್ ಆಗಿರಲಿ, ಎಜುಕೇಷನ್ ಬಗ್ಗೆ ಮಾತಾಡೋದಾದರೆ ಎಜುಕೇಷನ್ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಮುಂದೆ ಬರೋ ಮಕ್ಳಿಗೂ ಇನ್ನೂ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳ್ಬೋದು. ಇವಾಗ ಕೊಡ್ತಾರೆ ಎಜುಕೇಷನ್ 625 ಇನ್ನು ಮೇಲ್ ಬರ್ಬೋದು ಅನ್ನೋ ಎಜುಕೇಷನ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹೆಸರು ಜ್ಯೋತಿ ಅಂತ. ನಾನು ಈ ಸ್ಕೂಲಲ್ಲಿ ಬೇಬಿ ಸಿಟ್ಟಿಂಗಿಂದ ಓದ್ತಾ ಇದ್ದೀನಿ. ನಾನು ಸರ್ಚ್ ಮಾಡಿದ ಸ್ಕೂಲಲ್ಲಿ ನನಗೆ ಬೆಸ್ಟ್ ಸ್ಕೂಲ್ ಸಿಕ್ಕಿದ್ದು ನ್ಯೂ ಸೆಂಚುರಿ ಸ್ಕೂಲ್. ಮತ್ತು ಅದು ಎಲ್ಲದರಲ್ಲೂ ರ್ಯಾಂಕಿಂಗ್ ಕೊಡ್ತಿದೆ. ಮತ್ತು ಈ ಸಲ ರ್ಯಾಂಕಿಂಗ್ ಬರುತ್ತೆ ಅನ್ನೋ ಹೋಪ್ ಎಲ್ಲ ಟೀಚರ್ಸ್ಗೂ ಇದೆ. ನಾವು ಈ ಸಲ 625 ಬಂದೇ ಬರುತ್ತೆ ನಮ್ಮ ಸ್ಕೂಲಿಂದ. ಮತ್ತು ಎಲ್ಲರೂ ಟೀಚರ್ಸು ನಮಗೆ ಎಲ್ಲ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ, ಫಂಕ್ಷನ್ಸಲ್ಲಿ ಎಲ್ಲದರಲ್ಲೂ ಅವರು ನೀವು ಫಸ್ಟ್ ಬರಬೇಕು ಅಂತ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಸಪೋರ್ಟ್ ಮಾಡ್ತಿರೋದಕ್ಕೆ ನಾವು ಅವರಿಗೆ ರಿಟರ್ನ್ ಆಗಿ ನಾವು 625 ತರಲೇಬೇಕು ಅಂತ ನಾವು ಎಫರ್ಟ್ ಹಾಕಿ ಮಾಡ್ತಾ ಇದ್ದೀವಿ. ಬಟ್ ನಾವೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡ್ಕೊಂಡು 625 ಬರಬೇಕು ಅಂತ ನಾವು ಟ್ರೈ ಮಾಡ್ತಿದ್ದೀವಿ. ಮತ್ತು ಬಂದೇ ಬರುತ್ತೆ ಈ ಸಲ ನಮ್ಮ ಸ್ಕೂಲಲ್ಲಿ 625 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಸರು ನಿರಂಜನ್ ಗೌಡ HV. ನಾನು ಓದುತ್ತಿರುವುದು ನ್ಯೂ ಸೆಂಚುರಿ ಸ್ಕೂಲ್ ಶಾಲೆಯ 9th B ವಿಭಾಗದಲ್ಲಿ ಓದುತ್ತಿದ್ದೇನೆ.
ನಮ್ಮ ಸ್ಕೂಲಿನ ಬಗ್ಗೆ ಹೇಳಬೇಕೆಂದರೆ ನಮ್ಮ ಸ್ಕೂಲಿನ ಥರ ಯಾವ ಸ್ಕೂಲು ಇಲ್ಲ ಎಂದು ನನ್ನ ಅನಿಸಿಕೆ. ನನ್ನ ಹೆಸರು ರೇಮಂಡ್ ವಿ.ಆರ್. ನಾನು 9ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ನ್ಯೂ ಸೆಂಚುರಿ ಶಾಲೆಯಲ್ಲಿ. ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು ಒಬ್ಬೊಬ್ಬ ಸಹಪಾಠಿಗಳ ಜೊತೆ ಪ್ರೋತ್ಸಾಹಿಸಿ ವಿದ್ಯೆಯನ್ನು ಹೇಳಿಕೊಳ್ಳುತ್ತಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಎಲ್ಲದರಲ್ಲೂ ಆ್ಯಕ್ಟಿವಿಟಿ ಇರ್ಬೋದು, ಇಂಡಿವಿಜುವಲ್ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲದರಲ್ಲೂ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಳ್ಳುತ್ತಾರೆ. ಆಮೇಲೆ ಈಗ 24ನೇ ವರ್ಷದ್ದು ಶಾಲಾ ವಾರ್ಷಿಕೋತ್ಸವ ಮಾಡ್ತವ್ರೆ. ಅದರಲ್ಲಿ ನಮಗೆ ಭಾಗವಹಿಸೋಕ್ಕೆ ತುಂಬ ಖುಷಿಯಾಗುತ್ತೆ. ಮತ್ತು ಡಿ ಬಾಸ್ ಸಾಂಗ್ ಕೊಟ್ಟಿರೋದಕ್ಕಿಂತ ಖುಷಿ ಆಯ್ತೈತೆ.